ನಮಸ್ಕಾರ. ಜೀವನ ಪಾಠಗಳ ಕನ್ನಡ ಮನೆ ಮುಕ್ತಿ ಸ್ಪಿಯರ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ರಾಮಾಯಣದಿಂದ ಜೀವನ ಪಾಠ ಸೀತೆಯ ಧೈರ್ಯದ ಬಗ್ಗೆ ತಿಳಿಯೋಣ. ರಾಮಾಯಣದಲ್ಲಿ ಸೀತೆಯನ್ನು ನಾವು ಸಾಮಾನ್ಯವಾಗಿ ಸಹನೆಯ ಪ್ರತೀಕ ಅಂತ ಹೇಳ್ತೇವೆ. ಆದರೆ ಸೀತೆಯ ವ್ಯಕ್ತಿತ್ವದಲ್ಲಿ ಸಹನೆ ಮಾತ್ರ ಅಲ್ಲ, ಅಪಾರ ಧೈರ್ಯ, ಆತ್ಮಗೌರವ ಮತ್ತು ಮನಸ್ಸಿನ ಶಕ್ತಿ ಇತ್ತು. ಅಯೋಧ್ಯೆಯಿಂದ ಅರಣ್ಯಕ್ಕೆ ಹೋಗುವಾಗ ಸೀತೆ ಅರಮನೆಯಲ್ಲಿ ಸುಖವಾಗಿ ಇರಬಹುದಿತ್ತು. ಆದರೆ ಅವಳು ರಾಮನ ಜೊತೆಯಲ್ಲಿ ಕಾಡಿನ ಬದುಕನ್ನೇ ಆಯ್ಕೆ ಮಾಡಿಕೊಂಡಳು. ಇದು ಅವಳ ಪ್ರೀತಿ ಮಾತ್ರ ಅಲ್ಲ, ಅವಳ ನಿರ್ಧಾರ ಮತ್ತು ಧೈರ್ಯವನ್ನು ತೋರಿಸುತ್ತದೆ. ನಂತರ ರಾವಣ ಸೀತೆಯನ್ನು ಅಪಹರಿಸಿದಾಗ ಕೂಡ ಅವಳು ಅಶೋಕವನದಲ್ಲಿ ಭಯಭೀತಳಾಗಿ ಕುಳಿತುಕೊಳ್ಳಲಿಲ್ಲ. ರಾವಣನ ಮುಂದೆ ತಲೆಬಾಗಲಿಲ್ಲ. ತನ್ನ ಆತ್ಮಗೌರವವನ್ನು ಯಾವ ಸಂದರ್ಭದಲ್ಲೂ ಬಿಡಲಿಲ್ಲ. ರಾವಣನನ್ನು ಸೋಲಿಸಿ ರಾಮನು ಸೀತೆಯನ್ನು ಹಿಂತಿರುಗಿ ಪಡೆದ ನಂತರ ಜನರ ಮಾತಿನ ಕಾರಣದಿಂದ ಸೀತೆ ಅಗ್ನಿ ಪರೀಕ್ಷೆ ಕೊಡಬೇಕಾಯಿತು. ಇದು ಸೀತೆಯ ಜೀವನದ ಅತ್ಯಂತ ಕಷ್ಟದ ಕ್ಷಣ. ಆದರೆ ಸೀತೆ ಅಳಲಿಲ್ಲ, ಯಾರನ್ನೂ ದೂರಲಿಲ್ಲ. ತನ್ನ ಸತ್ಯ ಮತ್ತು ಆತ್ಮಗೌರವದ ಮೇಲೆ ನಂಬಿಕೆ ಇಟ್ಟು ಅಗ್ನಿ ಪರೀಕ್ಷೆಗೆ ಸಿದ್ಧಳಾದಳು. ಇಲ್ಲಿ ನಾವು ನೋಡಬೇಕಾದದ್ದು, ಸೀತೆ ದುರ್ಬಲ ಮಹಿಳೆ ಅಲ್ಲ, ತುಂಬ ಬಲವಾದ ವ್ಯಕ್ತಿತ್ವ. ನಂತರ ಮತ್ತೆ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಸೀತೆ ಅರಣ್ಯಕ್ಕೆ ಹೋಗಬೇಕಾಯಿತು. ಆಗ ಅವಳು ಒಬ್ಬಳೇ ಇದ್ದಳು. ಅರಣ್ಯದಲ್ಲಿ ಲವಕುಶರನ್ನು ಒಬ್ಬಳೇ ಬೆಳೆಸಿದಳು. ಒಬ್ಬ ತಾಯಿಯಾಗಿ, ಒಬ್ಬ ಮಹಿಳೆಯಾಗಿ, ಒಬ್ಬ ವ್ಯಕ್ತಿಯಾಗಿ ಆ ಮನೋಬಲ ಎಷ್ಟು ದೊಡ್ಡದು ಎಂದು ನಾವು ಯೋಚಿಸಬೇಕು. ಅವಳು ಜೀವನವನ್ನು ನಿಂದಿಸುತ್ತಾ ಕಳೆಯಲಿಲ್ಲ. ಶಾಂತವಾಗಿ ಎದುರಿಸಿ ಗೌರವದಿಂದ ಬದುಕಿದಳು. ಸೀತೆಯ ಜೀವನ ನಮಗೆ ಒಂದು ದೊಡ್ಡ ಪಾಠ. ಜೀವನದಲ್ಲಿ ಕೆಲವೊಮ್ಮೆ ನಾವು ಸರಿಯಾಗಿದ್ದರೂ ಪರಿಸ್ಥಿತಿ ನಮ್ಮ ವಿರುದ್ಧ ಇರಬಹುದು. ಎಲ್ಲರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದರೆ ಆ ಸಮಯದಲ್ಲಿ ನಾವು ಕೋಪದಿಂದ ಅಲ್ಲ, ದುಃಖದಿಂದ ಅಲ್ಲ, ಮನೋಭಾವದಿಂದ ನಿಲ್ಲಬೇಕು. ಇಂದಿನ ಜೀವನಕ್ಕೆ ಹೇಳುವುದಾದರೆ, ಇವತ್ತು ಸಣ್ಣ ಸಮಸ್ಯೆ ಬಂದರೂ ನಾವು ಕುಗ್ಗಿಬಿಡುತ್ತೇವೆ. ಜನರು ಏನು ಹೇಳುತ್ತಾರೆ ಎಂದು ನಾವು ಹೆಚ್ಚು ಯೋಚಿಸುತ್ತೇವೆ. ಆದರೆ ಸೀತೆಯ ಜೀವನ ನಮಗೆ ಹೇಳೋದು, ಜನರ ಮಾತಿಗಿಂತ ನಮ್ಮ ಆತ್ಮಗೌರವ ದೊಡ್ಡದು. ಆದ್ದರಿಂದ ಸೀತೆಯ ಜೀವನ ನಮಗೆ ಕಲಿಸುವ ಪಾಠ ಏನೆಂದರೆ, ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡರೂ ಆತ್ಮಗೌರವವನ್ನು ಕಳೆದುಕೊಳ್ಳಬಾರದು. ಪರಿಸ್ಥಿತಿ ಎಷ್ಟು ಕಷ್ಟವಾದರೂ ಮನಸ್ಸು ದುರ್ಬಲವಾಗಬಾರದು. ಮೌನ, ಸಹನೆ ಮತ್ತು ಆತ್ಮಗೌರವ ಇದ್ದರೆ ಜೀವನದಲ್ಲಿ ಯಾವ ಒತ್ತಡವನ್ನು ಎದುರಿಸಬಹುದು. ಇದೇ ಸೀತೆಯ ಜೀವನ ಪಾಠ. ಇದೇ ಇಂದಿನ ರಾಮಾಯಣದ ಜೀವನ ಪಾಠ. ರಾಮಾಯಣ ಜೀವನ ಪಾಠದ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ನನ್ನ ಮುಕ್ತಿ ಸ್ಪಿಯರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.